ಪಾಕ್ ನೆಲದಲ್ಲಿ ಈಗ ಅಮೆರಿಕ ಇಸ್ರೇಲ್ ಸಂಧಾನದ ಮಾತುಕತೆ ನಡೀತಾ ಇದೆ. ಸಂಧಾನ ಸಭೆಗೆ ಈಗ ಎರಡು ಕೂಡ ಸಜ್ಜಾಗಿದೆ. ಇಸ್ಲಾಮಾಬಾದ್ನಲ್ಲಿ ಈಗ ವೇದಿಕೆಯಾಗಿ ಮಾರ್ಪಟ್ಟಿರುವಂತಹ ಈ ಅಮೆರಿಕ ಈಗ ಸಂಧಾನದ ಸುಳಿಯಲ್ಲಿ ಮಾತನಾಡೋಕೆ ರೆಡಿ ಇದೆ. ಪಾಕ್ ನೆಲದಲ್ಲಿ ಅಮೆರಿಕ ಇಸ್ರೇಲ್ ಸಂಧಾನದ ಮಾತುಕತೆ, ಸಂಧಾನದ ಸಭೆಗೆ ಸಜ್ಜಾಗಿದೆ ಈಗ ಇಸ್ಲಾಮಾಬಾದ್ನಲ್ಲಿ ವೇದಿಕೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಇರಾನ್ ನಿಯೋಗಗಳ ಮುಖಾಮುಖಿಯಾಗಲಿದೆ. ಹೈ ವೋಲ್ಟೇಜ್ ಸಭೆಗೂ ಮುನ್ನ ಪ್ರಧಾನಿ ಭೇಟಿಯಾದಂತಹ ಇರಾನ್ ನಿಯೋಗ ಈಗ ಮಾತುಕತೆಗೂ ಮುನ್ನವೇ ಪಾಕ್ ಪ್ರಧಾನಿ ಭೇಟಿಯಾದ ಇರಾನ್ನ ನಿಯೋಗ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿಯಾಗಿ ಚರ್ಚೆಯನ್ನು ಮಾಡೋದಕ್ಕೆ ರೆಡಿ ಇದ್ದಾರೆ. ಶಹಬಾಜ್ ಶರೀಫ್ ಭೇಟಿಯಾದಂತಹ ಮಿನಾಬ್ 168 ನಿಯೋಗ ಮೊಹಮ್ಮದ್ ಬಘೇರ್ ಗಾಲಿಬಾಗ್ ನೇತೃತ್ವದ ಇರಾನ್ ನಿಯೋಗ ಇದು. ನೋಡಿ, ಈಗ ಪಾಕ್ ನೆಲದಿಂದ ಅಮೆರಿಕ ಮತ್ತೆ ಇಸ್ರೇಲ್ ಏನು ಈಗ ಅವರವರ ನಡುವೆ ಭಿನ್ನಾಭಿಪ್ರಾಯಗಳಿದ್ವು. ಅಂದ್ರೆ ಅಮೆರಿಕ ಕದನ ವಿರಾಮ ಘೋಷಣೆ ಮಾಡಿದ್ರು, ಇಸ್ರೇಲ್ ಏನ್ ಮಾಡ್ತಾ ಇತ್ತು, ಇಲ್ಲ ಇರಾನ್ ಅನ್ನ ಸರ್ವನಾಶಗೊಳಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಇಸ್ರೇಲ್ ಯುದ್ಧವನ್ನು ಆರಂಭಿಸ್ತಾ ಇತ್ತು. ಆದ್ರೆ ಅಮೆರಿಕ ಹೇಳ್ಕೊಂಡಂತಹ ಮಾತಿಗೆ ಬದ್ಧವಾಗಿ ನಿಲ್ಲಿಲ್ಲ ಅಂತ ಹೇಳಿ ಇರಾನ್ ಕೂಡ ಅಷ್ಟೇ ಗಂಭೀರವಾಗಿ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇತ್ತು. ಹಾಗಾಗಿ ಈಗ ಅಮೆರಿಕ ಇಸ್ರೇಲ್ ನಡುವೆ ಇರುವಂತಹ ಈ ಒಂದು ವಾಕ್ ಸಮರ ಆಗಿರಬಹುದು ಅಥವಾ ಇವರಲ್ಲೇ ಇರುವಂತಹ ಒಂದು ಆತಂಕ ಗೊಂದಲಗಳಿರ್ಬೋದು, ಅದಕ್ಕೆಲ್ಲವೂ ಕೂಡ ಈಗ ಸಂಧಾನದ ಮಾತುಕತೆ ಮಾಡೋದಕ್ಕೆ ಪಾಕಿಸ್ತಾನದ ಪ್ರಧಾನಿ ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಸಂಧಾನ ಸಭೆಗೆ ಸಜ್ಜಾಗಿದ್ದಾರೆ. ಈಗ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಕೂಡ ರೆಡಿ ಆಗಿದೆ. ಅಮೆರಿಕ ಇಸ್ರೇಲ್ನ ಕರೆಸಿ ಮಾತುಕತೆಯನ್ನು ಆಡೋದಷ್ಟೇ ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಅಮೆರಿಕ ಮತ್ತೆ ಇರಾನ್ ನಿಯೋಗಗಳು ಮುಖಾಮುಖಿ ಆಗುತ್ತೆ. ಅದ್ರ ಜೊತೆಗೆ ಹೈ ವೋಲ್ಟೇಜ್ ಸಭೆಗೂ ಮುನ್ನ ಪ್ರಧಾನಿ ಭೇಟಿಯಾದಂತಹ ಇರಾನ್ ನಿಯೋಗ ಮಾತುಕತೆಗೂ ಮುನ್ನ ಈಗ ಪಾಕ್ ಪ್ರಧಾನಿ ಭೇಟಿಯಾಗಿ ಇರಾನ್ ನಿಯೋಗವನ್ನ ಮಾತನಾಡೋದಕ್ಕೋ ಅಥವಾ ಏನು ಈ ಸಂಧಾನದಲ್ಲಿ ಏನಾಗುತ್ತೋ ಕಾದು ನೋಡಬೇಕಾಗುತ್ತೆ. ಆದರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಭೇಟಿಯಾಗಿ ಚರ್ಚೆ ಮಾಡುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಾ ಇರೋದ್ರಿಂದ ಈಗ ಸಕಲ ಸಿದ್ಧತೆಗಳು ಕೂಡ ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ ವೇದಿಕೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಶಹಬಾಜ್ ಶರೀಫ್ ಭೇಟಿಯಾದಂತಹ ಈ ಒಂದು ಮಿನಾಬ್ 168 ನಿಯೋಗ ಮೊಹಮ್ಮದ್ ಬಘೇರ್ ಗಾಲಿಬಾಗ್ ನೇತೃತ್ವದಲ್ಲಿ ಈ ಒಂದು ಇರಾನ್ ನಿಯೋಗ ಆಯೋಜಿಸಲಾಗುತ್ತೆ.